ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ನಾನಿವತ್ತು ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ಗಳನ್ನು ಮತ್ತು ಹ್ಯಾಕ್ಸ್ಗಳನ್ನು ಶೇರ್ ಮಾಡಬೇಕು ಅಂತ ಇದ್ದೀನಿ. ನಾನು ನನ್ನ ಅಡುಗೆ ಮನೆಯಲ್ಲಿ ಬಳಸುವಂತಹ ಹಾಗೆ ನನ್ನ ಅನುಭವಕ್ಕೆ ಬಂದಂತಹ ಕೆಲವೊಂದು ಟಿಪ್ಸ್ಗಳನ್ನು ಮತ್ತು ಹ್ಯಾಕ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಟೈಮು ಮತ್ತು ಎಫರ್ಟು ಸೇವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಫಾಲೋ ಮಾಡುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಮತ್ತು ಹ್ಯಾಕ್ಸ್ಗಳನ್ನು ಈಗ ಆಲ್ರೆಡಿ ಕೆಲವೊಬ್ಬರು ಯೂಸ್ ಮಾಡ್ತಾ ಇರ್ಬೋದು, ಅಂದರೆ ಅವರ ಕಿಚನ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರಬಹುದು. ಆದರೆ ಇನ್ನೂ ಕೆಲವರಿಗೆ ಯಾರಿಗೆಲ್ಲ ಈ ಬಗ್ಗೆ ತಿಳಿದಿಲ್ಲ ಅನ್ನೋರಾದರೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ವೀಕ್ಷಿಸಿ. ನಿಮಗೆ ಕೆಲವೊಂದು ಟಿಪ್ಸ್ಗಳು, ಹ್ಯಾಕ್ಸ್ಗಳು ಹಾಗೆ ಕೆಲವೊಂದು ರೆಸಿಪಿಗಳು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಿಗತ್ತೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡುವಂಥ ಹ್ಯಾಬಿಟ್ಸ್ಗಳನ್ನು ನೀವು ಕೂಡ ನಿಮ್ಮ ದಿನನಿತ್ಯದ ಅಡುಗೆ ಮನೆಯಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ನಿಮ್ಮ ಕೆಲಸಗಳು ಹಾಗೆ ಎಫರ್ಟ್ಲೆಸ್ ಆಗಿ ಆಗೋ ಅಂತಹದ್ದು ಖಂಡಿತ ಅಂತ ನಾನು ಹೇಳ್ತೀನಿ. ನೋಡಿ, ನಾನು ಇಲ್ಲಿ ಗ್ಯಾಸ್ ಮೇಲೆ ಹಾಲು ಇಟ್ಟಿದ್ದೀನಿ. ಹಾಲು ಕಾಯೋ ಅಷ್ಟೊತ್ತಲ್ಲಿ ಒಂದು ವೆಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ, 10ರಿಂದ 15 ನಿಮಿಷ ಅಂತ ತಿಳ್ಕೊಳ್ಳಿ. ಆ ಟೈಮನ್ನು ನಾವು ಗ್ಯಾಸ್ ಮೇಲೆ ಹಾಲು ಇಟ್ಬಿಟ್ಟು ಬೆಡ್ರೂಮಲ್ಲಿ ಬಂದು ಮೊಬೈಲ್ ಸ್ಕ್ರೋಲ್ ಮಾಡೋದು ಅಥವಾ ಸೋಫಾದಲ್ಲಿ ಕೂತ್ಕೊಂಡು ಟಿ ವಿ ನೋಡೋದು, ಇದನ್ನು ಮಾಡೋದು ಬಿಟ್ಟು ಸಿಕ್ಕಿರೋ ಅಂತಹ 10ರಿಂದ 15 ನಿಮಿಷನ ಸ್ಮಾರ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಏನು ಅಂತ ಅಂದರೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ನನ್ನ ಕಿಚನ್ನಲ್ಲಿ ಇನ್ನೂ ಏನೆಲ್ಲ ಕೆಲಸಗಳು ಬಾಕಿ ಇದೆ ಅದನ್ನು ನಾನು ಹಾಲು ಕಾಯೋ ಅಷ್ಟೊತ್ತಲ್ಲಿ ಮಾಡಿ ಮುಗಿಸೋ ಅಂತಹದ್ದು. ನಾನು ಆಯಿಲ್ ಕಂಟೈನರಲ್ಲಿ ಆಯಿಲ್ ರೀಫಿಲ್ ಮಾಡ್ತಾ ಇದ್ದೀನಿ. ಹಾಗೆ ಫಾರ್ ಎಕ್ಸಾಂಪಲ್, ಕಾಳುಗಳನ್ನು ನೆನೆಸೋದು ಮರ್ತಿದ್ರೆ ಕಾಳುಗಳನ್ನು ನೆನೆಸಿಡೋ ಅಂತಹದ್ದು, ಅಥವಾ ದೋಸೆ ಹಿಟ್ಟಿಗೆ ಅಕ್ಕಿನ ನೆನೆಸೋ ಅಂಥದ್ದು, ಇಲ್ಲ ಇಡ್ಲಿಗೆ ನೆನೆಸೋ ಅಂಥದ್ದು, ಈ ರೀತಿ ಏನೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗತ್ತೆ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಾರ್ನರ್ ಮೇಕ್ ಓವರ್ ಮಾಡಬೇಕಾದ್ರೆ ವುಡನ್ ಟ್ರೇ ಇಟ್ಟಿದ್ದೆ. ನನ್ನ ಲಾಸ್ಟ್ ಕಿಚನ್ ಮೇಕ್ ಓವರ್ ವಿಡಿಯೋದಲ್ಲಿ ನೀವು ಗಮನಿಸಿರ್ಬೋದು, ಕಾರ್ನರಲ್ಲಿ ನಾನು ವುಡನ್ ಟ್ರೇ ಇಟ್ಟಿದ್ದೆ. ಅದು ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈಗ ಫೈಬರ್ ಟ್ರೇ, ಇದನ್ನು ಆಲ್ರೆಡಿ ನನ್ನ ಹತ್ರ ಇರೋದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ವೈಪಿಂಗ್ ಟವಲ್ ನ್ಯಾಪ್ಕಿನ್ ಹಾಕಿಬಿಟ್ಟು ಆಯಿಲ್ ಸೋರಿದ್ರೂ ಕೂಡ ಹಾಳಾಗಬಾರ್ದು ಅಂತ ಹೇಳಿ ಕಾರ್ನರಲ್ಲಿ ಇದನ್ನು ರೀಸೆಟ್ ಮಾಡ್ತಾ ಇದ್ದೀನಿ. ಈ ವುಡನ್ ಟ್ರೇನ ನಾನು ಬೇರೆ ಇನ್ಯಾಲ್ಲೋ ಪ್ಲೇಸ್ ಮಾಡ್ತೀನಿ, ಹಾಗೆ ಅದನ್ನು ಡೆಕೋರೇಟ್ ಮಾಡ್ತೀನಿ. ಈಗ ರೀಫಿಲ್ ಮಾಡಿರುವಂತಹ ಆಯಿಲ್ ಬಾಟಲನ್ನೆಲ್ಲ ನಾನು ಅದರಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಕಿಚನಿಗೆ ಎಂಟ್ರಿ ಆದಾಗ ಏನೆಲ್ಲ ಸಾಧ್ಯ ಕೆಲಸಗಳನ್ನು ಮುಗಿಸಿ ಕಿಚನಿಂದ ಹೊರಗೆ ಹೋಗೋಕ್ಕೆ ಅಂತ 1 by 1 ಲೀಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದು. ಅಡುಗೆ ಮಾಡಲಿಕ್ಕೆ ಬಂದಾಗ ಅಡುಗೆ ಆಗೋ ಅಷ್ಟೊತ್ತಲ್ಲಿ ನಾವು ಏನೆಲ್ಲ ಸಾಧ್ಯ ಅದನ್ನು ಕೆಲಸಗಳನ್ನು ಮುಗಿಸಿ ಹೋಗಬೇಕು. ಇದು ಟಿಪ್ ನಂಬರ್ 2, ವೆಯ್ಟಿಂಗ್ ಪೀರಿಯಡ್ನ ಯೂಸ್ ಮಾಡ್ಕೊಳ್ಳೋ ಅಂತಹ ಮತ್ತೊಂದು ಮೆಥಡು. ನಾವು ಅಡುಗೆ ಮಾಡೋ ಸಮಯದಲ್ಲಿ ಉಪ್ಪನ್ನು ಬಳಸ್ತಾ ಇರ್ತೀವಿ, ಹಾಗೆ ಸಕ್ಕರೆನ, ಬೇರೆ ಕಂಟೈನರ್ಗಳನ್ನು ಮುಟ್ಟುತ್ತಾನೇ ಇರ್ತೀವಿ ರೆಗ್ಯುಲರ್ ಆಗಿ. ಅದ್ರ ಮೇಲೆ ನಮ್ಮ ಜಿಡ್ಡು ಕೈಯಿಂದ ಎಲ್ಲ ಜಿಡ್ಡು ತಗಲಿರುತ್ತೆ, ಮತ್ತು ಕಸ ಗುಡಿಸ್ಬೇಕಾದ್ರೆ ಧೂಳೆಲ್ಲ ಬಂದು ಧೂಳು ಕೂತಿರುತ್ತೆ. ಹೀಗೆ ಧೂಳೆಲ್ಲ ಸ್ಟೋರ್ ಆಗ್ತಾನೇ ಇರುತ್ತೆ. ಅದನ್ನು ಆಗಿಂದಾಗೆ, ಅಂದರೆ ದಿನ ಬಿಟ್ಟು ದಿನ ನಾವು ಈ ರೀತಿ ಸಿಕ್ಕಿರೋ ಅಂತಹ ಸಮಯದಲ್ಲಿ ನಾವು ಅದನ್ನು ವೈಪ್ ಮಾಡಿಕೊಂಡ್ರೆ ನಮ್ಮ ಸಮಯ ತುಂಬ ಸೇವ್ ಆಗುತ್ತೆ. ಹಾಗೆ ಕಿಚನ್ನ ಡೀಪ್ ಕ್ಲೀನ್ ಮಾಡಲಿಕ್ಕೆ ಅಂತ ಒಂದು ಸಮಯನ ಫಿಕ್ಸ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಹಾಗೆ ಇಂಡೋರ್ ಪ್ಲ್ಯಾಂಟ್ಗಳನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ಆಗಿಂದಾಗೆ ನೀರು ಬದಲಾಯಿಸ್ತಾ ಇರಬೇಕು. ಫ್ರೆಶ್ ಆಗಿರುವಂತಹ ನೀರನ್ನು ರೀಫಿಲ್ ಮಾಡಿಬಿಟ್ಟು ಗಿಡನ ಇಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಲ್ಲ ಅಂತ ಆದರೆ ಹಳದಿ ಆಗುವಂತಹದ್ದು, ಇಲ್ಲ ಗಿಡ ಬಾಡಿ ಹೋಗೋದು, ಕೊಳೆತು ಹೋಗೋದು ಹೀಗಾಗತ್ತೆ. ಈಗ ಟಿಪ್ ನಂಬರ್ 3, ನಾವು ವಾಶ್ ಮಾಡಿರೋ ಅಂತಹ ಪಾತ್ರೆಗಳು ಟಬ್ಬಲ್ಲಿ ಹಾಗೆ ಬಿಡದೆ ಟೈಮ್ ಸರಿಯಾಗಿ ಡ್ರೈ ಆಗಿದ ತಕ್ಷಣ ಅದನ್ನು ಆಯಾ ಜಾಗಕ್ಕೆ ಜೋಡಿಸ್ಬಿಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಕಿಚನ್ನು ಮೆಸ್ಸಿ ಅನಿಸೋದಿಲ್ಲ, ಪಾತ್ರೆಗಳು ಅಲ್ಲಲ್ಲೇ ಹರಡ್ಕೊಂಡಿರೋ ರೀತಿ ಕಾಣೋದಿಲ್ಲ. ತಟ್ಟೆಗಳನ್ನು ತಟ್ಟೆಗಳ ಜಾಗದಲ್ಲಿ, ಸ್ಪೂನ್ಗಳನ್ನು ಸ್ಪೂನ್ಗಳ ಜಾಗದಲ್ಲಿ, ಸ್ಪ್ಯಾಚುಲಾಗಳನ್ನು ಸ್ಪ್ಯಾಚುಲಾ ಜಾಗದಲ್ಲಿ, ಹೀಗೆ ಪ್ರತಿ ಒಂದು ವಸ್ತುಗಳನ್ನು ನಾವು ಪರ್ಟಿಕ್ಯುಲರ್ ಜಾಗ ಅಂತ ಮಾಡಿರ್ತೀವಲ್ಲ, ಆ ಜಾಗದಲ್ಲಿ ಅದನ್ನು ಜೋಡಿಸ್ಬಿಟ್ರೆ ಅಚ್ಚುಕಟ್ಟಾಗಿ ಕಾಣುತ್ತೆ ಅಡುಗೆ ಮನೆ. ಈ ಟಿಪ್ ತುಂಬ ಮುಖ್ಯವಾದದ್ದು. ನಾವು ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ನೋಡಿದರೂ ನೋಡದೇ ಇರೋ ರೀತಿಯಲ್ಲಿ ಅದನ್ನು ಅವಾಯ್ಡ್ ಮಾಡಿಬಿಡ್ತೀವಿ. ಏನಪ್ಪ ಅಂತ ಅಂದರೆ,
ಟಬ್ ಖಾಲಿ ಮಾಡಿದ ಮೇಲೆ ನಾವು ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಇಡೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲ ಅಂತ ಅಂದರೆ ಆ ಟಬ್ಬು ಸ್ಮೆಲ್ ಬರುತ್ತೆ. ನೋಡಿ, ನಾನು ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಲ್ಲಿ ಅಬ್ಬಬ್ಬ ಅಂದರೆ ಒಂದು 5ರಿಂದ 10 ನಿಮಿಷ ಆಗಿರಬಹುದು. ಅಷ್ಟರಲ್ಲಿ ಹಾಲು ಕೂಡ ಕಾದಿದೆ. ಬೆಳಗ್ಗೆ ಟಿಫನಿಗೆ ಏನಾದರೂ ರೆಡಿ ಮಾಡ್ತಾ ಇದ್ದಾಗ ಮಧ್ಯಾಹ್ನಕ್ಕೆ ಏನಿದೆ ಚಾಪಿಂಗು, ಕಟಿಂಗು ಇದನ್ನೆಲ್ಲ ಆವಾಗಲೇ ಮಾಡ್ಕೊಂಬಿಟ್ರೆ ನಮಗೆ ಟೈಮ್ ಸೇವಿಂಗ್ ತುಂಬ ಆಗಿಬಿಡತ್ತೆ. ನಾನು ಆಲ್ರೆಡಿ ಅಡುಗೆ ಮಾಡಿದ್ದೀನಿ ಬೆಳಗ್ಗೆ. ಈಗ ಮನೆಯವರು ಊಟಕ್ಕಂತ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಬೆಂಡೆಕಾಯಿ ಪಲ್ಯ ಮತ್ತು ನಾನು ದಾಲ್ ಮಾಡಿದ್ದೆ, ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇದು ವಾಶ್ ಮಾಡಿ ಇಟ್ಟಿದ್ದೆ ಡ್ರೈ ಫ್ರೂಟ್ಸ್ ಕಟರ್. ಇದು ತುಂಬ ಯೂಸ್ಫುಲ್ ಆಗುವಂಥದ್ದು. ಆಮೇಲೆ ಇದ್ರದ್ದು ಡೆಮೋ ತೋರಿಸ್ತೀನಿ. ನಾನು ಡ್ರೈ ಆಗಲಿ ಅಂತ ವಾಶ್ ಮಾಡಿ ಇಟ್ಟಿದ್ದೀನಿ. ಮನೆಯವ್ರು ಬಂದಿದ್ದ ತಕ್ಷಣ ನಾನು ಆಲ್ರೆಡಿ ಚಪಾತಿ ಡೋನ ಕಲಸಿಟ್ಟಿರೋದ್ರಿಂದ ನನಗೆ ಈಸಿ. ಅವ್ರು ಬಂದಿದ್ದ ತಕ್ಷಣ ಚಪಾತಿ ಮಾಡಿಕೊಡ್ಬೋದು. ಅಬ್ಬಬ್ಬ ಅಂದರೆ 2ರಿಂದ 3 ನಿಮಿಷ ಟೈಮ್ ಆಗುತ್ತೆ ಅಷ್ಟೇ. ಬಿಟ್ಟರೆ ನಾನು ಗಂಟೆಗಟ್ಟಲೆ ನಿಂತ್ಕೊಂಡು ಹಿಟ್ಟು ಕಲಸಿ, ಅವ್ರು ಬಂದ ಮೇಲೆ ಹಿಟ್ಟು ಕಲಸಿ ಚಪಾತಿ ಮಾಡಿ ಕೊಡೋ ಅಷ್ಟೊತ್ತಲ್ಲಿ ಅವ್ರಿಗೂ ಪೇಷನ್ಸ್ ಇರೋದಿಲ್ಲ. ಹಾಗೆ ನನಗೂ ಇಡೀ ದಿನ ಅಡುಗೆ ಮನೆಯಲ್ಲೇ ನಿಂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇರೋದಿಲ್ಲ. ಹಾಗಾಗಿ ಮೀಲ್ ಪ್ರಿಪ್ ಅಂದರೆ ಮುಂಚಿತವಾಗಿ ಎಲ್ಲವನ್ನೂ ಕುಕ್ ಮಾಡಿ ರೆಡಿ ಮಾಡಿ ಫ್ರೀಝರಲ್ಲಿ ಅಥವಾ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದಲ್ಲ. ಮೀಲ್ ಪ್ರಿಪ್ ಅಂತ ಅಂದರೆ ನಾವು ಅಡುಗೆ ಮಾಡಲಿಕ್ಕೆ ನಮಗೆ ಸಹಾಯ ಆಗೋ ರೀತಿಯಲ್ಲಿ ಏನೆಲ್ಲ ತಯಾರಿಗಳನ್ನು ಮಾಡಿಕೊಂಡ್ರೆ ಬೇಗ ಅಡುಗೆ ಆಗತ್ತೆ, ಹಾಗೆ ನಮ್ಮ ಸಮಯ ಉಳಿಯುತ್ತೆ, ನಮ್ಮ ಏನು ಮೆಂಟಲ್ ಸ್ಟೇಬಲ್ ಸರಿಯಾಗಿರುತ್ತೆ. ಹೆಣ್ಮಕ್ಳಿಗೆ ಅದೇ ಅಲ್ವಾ, ನಮಗೆ ಬೇಗ ಬೇಗ ಎಲ್ಲವೂ ಆಗದೇ ಇದ್ದಾಗ ಕಿರಿಕಿರಿ ಆಗುವಂತಹದ್ದು, ಇನ್ನೊಬ್ಬರ ಮೇಲೆ ರೇಗುವಂಥದ್ದು, ಇದನ್ನೆಲ್ಲ ನಾವು ಸ್ಟೇಬಲ್ ಆಗಿ ಇರಬೇಕು ಅಂತಾದರೆ ಮುಂಚಿತವಾಗಿ ಎಲ್ಲವನ್ನೂ ಮ್ಯಾನೇಜಬಲ್ ಆಗಿ ರೆಡಿ ಮಾಡಿ ಇಟ್ಕೊಂಡಾಗ ಮಾತ್ರ ನಮಗೆ ಈಸಿ ಆಗುವಂತಹದ್ದು. ಹಾಗಾಗಿ ಅಡುಗೆ ಮಾಡೋ ಸಮಯದಲ್ಲಿ ನೆಕ್ಸ್ಟು ಈವ್ನಿಂಗ್ ಆಗಿ ಇರಬಹುದು, ಇಲ್ಲ ಅಂದರೆ ಆಫ್ಟರ್ನೂನಿಗೆ ಬೇಕಾದರೂ ಇರಬಹುದು, ನಮಗೆ ಏನು ಬೇಕು ಎಲ್ಲವನ್ನು ಚಾಪ್ ಮಾಡಿ ಇಟ್ಕೊಳ್ಳೋದು, ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು, ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ನಮಗೆ ಅಡುಗೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ನೋಡಿ, ನಾನು ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಳ್ತೀನಿ, ಕಾಳುಗಳನ್ನು ಸೋಸಿ ಇಟ್ಕೊಳ್ತೀನಿ, ಸೊಪ್ಪುಗಳನ್ನು ಕೂಡ ಸೋಸಿ ಇಟ್ಕೊಳ್ತೀನಿ. ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಕಾದಾಗ ಫಾಸ್ಟಾಗಿ ಅಡುಗೆ ಆಗುತ್ತೆ. ಹಾಗೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಬೇಕು ಅಂತಾದಾಗ ನಾನು ಈವ್ನಿಂಗೇ ಅದನ್ನು ಪ್ರಿಪೇರ್ ಮಾಡೋಕ್ಕೆ ಹೋದರೆ ಸುಮಾರು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಮುಂಚಿತವಾಗಿ ಮಧ್ಯಾಹ್ನನೇ ನಾನು ಏನೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಲಿಕ್ಕೆ ಬೇಕು ಅದನ್ನು ಮಧ್ಯಾಹ್ನನೇ ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ. ಆಗ ನನಗೆ ಮಕ್ಕಳು ಬಂದಿದ್ದ ತಕ್ಷಣ ಬಿಸಿ ಬಿಸಿಯಾಗಿ ಬೇಗ ಅವರಿಗೆ ಸರ್ವ್ ಮಾಡಲಿಕ್ಕೆ ಈಸಿ ಆಗತ್ತೆ. ನೆಕ್ಸ್ಟ್ ಹ್ಯಾಕ್ ಏನು ಅಂತ ಅಂದರೆ, ನಾವು ಕಿಚನಲ್ಲಿ ಯೂಸ್ ಆಗುವಂತಹ ಕೆಲವೊಂದು ಎಲೆಕ್ಟ್ರಿಕಲ್ ಚಾಪರ್ಗಳು ಅಥವಾ ಡೋ ಮೇಕರ್ಗಳನ್ನು ಯೂಸ್ ಮಾಡೋದು ಹೆಣ್ಮಕ್ಳಿಗೆ ತುಂಬ ಅಗತ್ಯ ಆಗುತ್ತೆ. ಟೈಮ್ ಸೇವ್ ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗುವಂತಹದ್ದು. ನೋಡಿ, ಫೈನ್ ಚಾಪ್ ಮಾಡಲಿಕ್ಕೆ ನಾನು ಸುಮಾರು ಅಬ್ಬಬ್ಬ ಅಂದರೆ 10 ಮಿನಿಟ್ಸ್ ತೊಗೊಳ್ತೀನಿ ಅಂತ ಕಾಣುತ್ತೆ. ಅದ್ರ ಬದಲು ಎಲೆಕ್ಟ್ರಿಕ್ ಚಾಪ್ ಯೂಸ್ ಮಾಡಿದರೆ ಫ್ಯೂ ಸೆಕೆಂಡ್ಸಲ್ಲಿ ನನಗೆ ಬೇಕಾದಂತಹ ಚಾಪಿಂಗ್ ರೆಡಿ ಆಯಿತು. ಮಹಿಳೆಯರು ಹೆಚ್ಚಾಗಿ ಸೀರೆಗೆ, ಒಡವೆಗೆ ಮತ್ತು ಮೇಕಪ್ ಸಾಮಾನುಗಳಿಗೆ ಹೆಚ್ಚು ಇನ್ವೆಸ್ಟ್ ಮಾಡ್ತಾರೆ. ಅದ್ರ ಬದಲಾಗಿ ಅಥವಾ ಇನ್ನೂ ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಕಿಚನಿಗೆ ಅಗತ್ಯ ಇರುವಂತಹ ಸ್ಮಾರ್ಟ್ ಅಪ್ಲಯನ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿ. ಎಲೆಕ್ಟ್ರಿಕ್ ಚಾಪರ್ ಆಗಬಹುದು, ಡೋ ಮೇಕರ್ ಆಗಬಹುದು, ಎಲೆಕ್ಟ್ರಿಕ್ ಕುಕ್ಕರ್ ಆಗ್ಬೋದು. ಈ ರೀತಿ ಪ್ರಾಡಕ್ಟ್ಗಳ ಮೇಲೆ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಟೈಮ್ ತುಂಬ ಸೇವ್ ಆಗುತ್ತೆ. ನೀವು ನಿಮ್ಮ ಟೈಮ್ನ ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದು ಡ್ರೈ ಫ್ರೂಟ್ಸ್ ಚಾಪರು. ಆಲ್ರೆಡಿ ನಾನು ಹೇಳಿದ್ದೆ ಇದ್ರ ಡೆಮೋ ತೋರಿಸ್ತೀನಿ ಅಂತ. ಇದು ನೋಡಲಿಕ್ಕೆ ತುಂಬ ಸಣ್ಣದಿದೆ, ಆದರೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಅಂದರೆ ಫೈನಾಗಿ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡ್ಬೋದು. ನೀವು ಪಾಯಸದ ಮೇಲೆ ಡ್ರೈ ಫ್ರೂಟ್ಸ್ ಹಾಕಲಿಕ್ಕೆ ಅಥವಾ ಯಾವುದೇ ಒಂದು ಹಲ್ವಾ ಮೇಲೆ, ಸ್ವೀಟ್ಸ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಸಣ್ಣದಾಗಿ ನೀವು ಡ್ರೈ ಫ್ರೂಟ್ಸ್ ಕಟ್ ಮಾಡಲಿಕ್ಕೆ ತುಂಬ ಕಷ್ಟಪಡ್ತೀವಿ ನಾವು. ಹಾಗಾಗಿ ಈ ಒಂದು ಪ್ರಾಡಕ್ಟ್ ಮನೇಲಿ ಇತ್ತು ಅಂತಾದರೆ ಫೈನಾಗಿ ನೋಡಿ ಎಷ್ಟು ಸಣ್ಣದಾಗಿ ಕಟ್ ಮಾಡಿದೆ. ಅದನ್ನೇ ನಾನು ಕೈಯಲ್ಲಿ ಕಟ್ ಮಾಡಿದರೆ ಎಷ್ಟು ದೊಡ್ಡದಾಗಿ ಕಟ್ ಆಗುತ್ತೆ.
ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ನಾನು ಕಟ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ಕೂಡ ಅದು ದೊಡ್ಡ ದೊಡ್ಡ ಪೀಸ್ ಆಗಿಯೇ ಬೀಳ್ತಾ ಇದೆ. ಆದರೆ ಈ ಚಾಪರಲ್ಲಿ ಹಾಗಲ್ಲ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಮಹಿಳೆಯರು, ಅವರಿಗೆ ಒಂದು ಕಿವಿ ಮಾತು. ಕ್ಲೀನ್ ಆ್ಯಸ್ ಯು ಗೋ ಅನ್ನೋ ರೀತಿಯಲ್ಲಿ ನಾವು ಏನೇ ಕೆಲಸವನ್ನು ಮಾಡಿದರೆ ಆ ಕೆಲಸವನ್ನು ತಕ್ಷಣ ನಾವು ಕ್ಲೀನ್ ಮಾಡಿಬಿಡಬೇಕು. ಯಾವುದೇ ವಸ್ತುಗಳನ್ನು ನಾವು ಅಡುಗೆಗೆ ಬಳಸಲಿಕ್ಕೆ ತೊಗೊಂಡಿದ್ರೆ ಆಯಾ ಜಾಗದಲ್ಲಿ ಅದನ್ನು ವಾಪಸ್ ಇಡುವಂತಹದ್ದು, ಸ್ಲ್ಯಾಬನ್ನು ಕ್ಲೀನ್ ಮಾಡುವಂತಹದ್ದು, ಆವಾಗವಾಗ ಒರೆಸ್ಕೊಳ್ಳುವಂತಹದ್ದು, ಹಾಲು ಉಕ್ಕಿದಾಗ ಹಾಲಿನ ಕಲೆಯನ್ನು ತಕ್ಷಣ ಒರೆಸ್ಬಿಡುವಂಥದ್ದು. ಅದು ಫುಲ್ಲು ಡ್ರೈ ಆದಮೇಲೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅದನ್ನು ಉಜ್ಜಿ ತೊಳೆಯೋದಕ್ಕಿಂತ ತಕ್ಷಣ ಹಾಲು ಉಕ್ಕಿದ ತಕ್ಷಣ ಒಂದು ವೈಪರ್ ತೊಗೊಂಡು ಅದನ್ನು ವೈಪ್ ಮಾಡಿಬಿಟ್ರೆ ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ. ಇಲ್ಲ ಅಂತ ಆದರೆ ಪರ್ಟಿಕ್ಯುಲರಾಗಿ ನಾವು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಒಂದಿಷ್ಟು ಸಮಯನ ವೇಸ್ಟ್ ಮಾಡ್ತೀವಿ. ಹಾಗೆ ತರಕಾರಿಗಳನ್ನು ಹೆಚ್ಚಬೇಕಾದ್ರೆ ಅದರ ಪೀಲರ್ ಏನಿದೆ, ಸಿಪ್ಪೆನ ನಾವು ಪೀಲ್ ಮಾಡಬೇಕಾದ್ರೆ ಒಂದು ಕಂಟೈನರ್ ಇಟ್ಕೊಂಡು ಅದರಲ್ಲಿ ಪೀಲ್ ಮಾಡಿದರೆ ನಮ್ಮ ಸ್ಲ್ಯಾಬ್ ಯಾವಾಗಲೂ ಕ್ಲೀನಾಗಿರುತ್ತೆ. ಅದಕ್ಕಂತಲೇ ನಾವು ಸೆಪ್ಪಿಗಳನ್ನೆಲ್ಲ ಎತ್ತಿ ಮತ್ತೆ ಸ್ಲ್ಯಾಬನ್ನು ಕ್ಲೀನ್ ಮಾಡೋ ಅಗತ್ಯ ಇರೋದಿಲ್ಲ. ನಾವು ಕೆಲಸಗಳನ್ನು ಎಷ್ಟು ಸ್ಮಾರ್ಟಾಗಿ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಎಷ್ಟು ಎಫರ್ಟ್ ಹಾಕಿ ಮಾಡ್ತೀವಿ ಅದೆಲ್ಲ ಮುಖ್ಯ ಆಗುವಂಥದ್ದು. ಹಾಗೆ ನಾವು ಏನೇ ಕೆಲಸ ಮಾಡಿದರೂ ತಕ್ಷಣ ಅದನ್ನು ಕ್ಲೀನ್ ಮಾಡಿಬಿಟ್ರೆ ನಮಗೆ ಅಷ್ಟು ಗಲೀಜು ಅನಿಸೋದಿಲ್ಲ. ಸ್ಲ್ಯಾಬು ಇಡೀ ದಿನ ನೀಟಾಗಿರುತ್ತೆ. ಈ ಹ್ಯಾಬಿಟ್ನ ಎಲ್ಲ ಮಹಿಳೆಯರು ರೂಢಿ ಮಾಡಿಕೊಳ್ಳೇಬೇಕು. ಆಮೇಲೆ ಕ್ಲೀನ್ ಮಾಡೋಣ, ಎಲ್ಲ ಕೆಲಸ ಮುಗಿದ ಮೇಲೆ ಕ್ಲೀನ್ ಮಾಡೋಣ ಅಂತ ಅಂದರೆ ಅಷ್ಟೊತ್ತಲ್ಲಿ ಸ್ಲ್ಯಾಬು ತುಂಬ ಗಲೀಜಾಗಿಬಿಟ್ಟಿರುತ್ತೆ. ಅದನ್ನು ನೋಡಿನೇ ನಮಗೆ ಬೇಜಾರಾಗತ್ತೆ ಕ್ಲೀನ್ ಮಾಡಲಿಕ್ಕೆ. ಇದು ನೆಕ್ಸ್ಟ್ ಡೇ ಈವ್ನಿಂಗು ಮಕ್ಕಳು ಬರೋ ಅಷ್ಟೊತ್ತಲ್ಲಿ ನಾನು ರೈಸ್ ಇಡ್ತಾ ಇದ್ದೀನಿ. ರೈಸ್ ಪ್ರಿಪೇರ್ ಆಗೋ ಅಷ್ಟೊತ್ತಲ್ಲಿ ನಾನು ಮತ್ತೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ನನ್ನ ಡೈಲಿ ರುಟೀನು. ನಾನು ಏನೇ ಒಂದು ಕಿಚನಿಗೆ ಎಂಟ್ರಿ ಆದೆ ಅಂತ ಹೇಳಿದರೆ ಎಲ್ಲ ಕೆಲಸಗಳನ್ನು ಮುಗಿಸಿ ಹೋಗೋ ಅಂಥದ್ದು ನನ್ನ ಅಭ್ಯಾಸ. ಹಾಗೆ ನೀವು ಕೂಡ ರೂಢಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಗ್ಯಾಸ್ ಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಬೇಯೋ ಅಷ್ಟೊತ್ತಲ್ಲಿ ಸ್ವಲ್ಪ ಮೆಂತೆಕಾಳನ್ನ ಬಾಟ್ಲಲ್ಲಿ ರೀಫಿಲ್ ಮಾಡಬೇಕಿತ್ತು, ಅದನ್ನು ಕೂಡ ಮಾಡಿದೆ. ನೆಕ್ಸ್ಟು ಮಕ್ಕಳು ಬರೋ ಅಷ್ಟೊತ್ತಲ್ಲಿ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ಚಾಪಿಂಗ್ಗಳು ಇನ್ನೂ ಬಾಕಿ ಇರೋದನ್ನು ನಾನು ಮುಂಚಿತವಾಗಿಯೇ ಚಾಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳು ಬಂದಿದ್ದ ತಕ್ಷಣ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡಿ ಕೊಡ್ಬೋದು. ಏನಿದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಅವರು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತೀನಿ. ಆಲ್ರೆಡಿ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತ ಆದರೆ ದಯವಿಟ್ಟು ಈ ರೆಸಿಪಿನ ನೀವು ಕಲ್ತ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಇರೋದು. ನಾನು ಆಲ್ರೆಡಿ ಕ್ಯಾಪ್ಸಿಕಮ್ ಎಲ್ಲ ಚಾಪ್ ಮಾಡಿ ಇಟ್ಟಿದ್ದೆ. ಈಗ ಪನ್ನೀರ್ ಚಾಪ್ ಮಾಡ್ತಾಯಿದ್ದೀನಿ. ನಿಮಗೊಂದು ಟಿಪ್ ಹೇಳ್ತೀನಿ. ಪನ್ನೀರ್ ಕಟ್ ಮಾಡಬೇಕಾದ್ರೆ ನೈಫಿಗೆ ಒಂದು ಸ್ವಲ್ಪ ನೀರು ಅದ್ಬಿಟ್ಟು ಕಟ್ ಮಾಡಿದರೆ ಹಿಡಿಯೋದಿಲ್ಲ. ಪನ್ನೀರ್ ಕಟ್ ಮಾಡಬೇಕಾದ್ರೆ ತುಂಬ ಹಿಡಿಯುತ್ತೆ. ಯಾರಾದರೂ ನೀವು ಗಮನಿಸಿದರೆ ನೋಡಿ, ಈ ರೀತಿ ನೀರಿನಲ್ಲಿ ಅದ್ಬಿಟ್ಟು ಕಟ್ ಮಾಡಿದರೆ ನೈಫ್ನ ಪನ್ನೀರ್ ತುಂಬ ಈಸಿಯಾಗಿ ಕಟ್ ಆಗುತ್ತೆ. ಹಾಗೆ ಪನ್ನೀರ್ ಕೂಡ ನೀರಿನಲ್ಲಿ ಒಂದು ಬಾಕ್ಸಲ್ಲಿ ನೀರು ಹಾಕಿ ಸ್ಟೋರ್ ಮಾಡಿ ಇಟ್ಟರೆ ಡ್ರೈ ಆಗೋದಿಲ್ಲ. ಹೇಗಿರುತ್ತೋ ಹಾಗೆ ಸಾಫ್ಟಾಗಿರುತ್ತೆ. ನೆಕ್ಸ್ಟು ಬೇರೆ ಟೈಮ್ನಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ನೀರನ್ನ ದಿನ ಬಿಟ್ಟು ದಿನ ಚೇಂಜ್ ಮಾಡೋದು ಮುಖ್ಯ ಆಗುತ್ತೆ. ಬ್ರೆಡ್ ಪೀಸಾಗೆ ಪನ್ನೀರನ್ನ ತುಂಬ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಹಾಗೆ ಕಟ್ ಮಾಡಿದ ಮೇಲೆ ನಾನು ಒಂದು ನೀರಿನಲ್ಲಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ರೆಡಿಮೇಡ್ ಪನ್ನೀರು ಸ್ವಲ್ಪ ವೆನಿಗರ್ ಜಾಸ್ತಿ ಹಾಕಿರ್ತಾರಲ್ವ, ಹಾಗಾಗಿ ಹುಳಿ ಅಂಶ ಜಾಸ್ತಿ ಇರುತ್ತೆ. ಈ ರೀತಿ ನೀರಿನಲ್ಲಿ ಹಾಕಿಟ್ಬಿಟ್ರೆ ಅದು ಹುಳಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಮಾಡುವಂಥದ್ದು. ನಾನು ಆಲ್ರೆಡಿ ಯೆಲ್ಲೋ ಮತ್ತು ರೆಡ್ ಬೆಲ್ ಪೆಪ್ಪರ್ನ ಕಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಬೇಕಿತ್ತು, ಹಾಗಾಗಿ ಇದು ಆಲ್ರೆಡಿ ರೆಡ್ ಆಗಿ ಕನ್ವರ್ಟ್ ಆಗ್ತಿದೆ. ಅದಕ್ಕೆ ಸ್ವಲ್ಪ ಪ್ರಮಾಣ ಎಲ್ಲಿ ಗ್ರೀನ್ ಇದೆ ಅದನ್ನು ಕಟ್ ಮಾಡಿಕೊಂಡು ಚಾಪ್ ಮಾಡ್ಕೊಳ್ತಾ ಇದ್ದೀನಿ.
3 ಕಲರಿನ ಕ್ಯಾಪ್ಸಿಕಮ್ ಕೂಡ ಬಳಸಬೇಕಾ ಅಂತಾದರೆ ಇಲ್ಲ, ನಿಮ್ಮ ಹತ್ರ ಯಾವ್ದು ಅಗತ್ಯ ಇದೆ ಅದನ್ನು ಬಳಸ್ಕೊಂಡ್ರೆ ಸಾಕಾಗತ್ತೆ. ಅಥವಾ ಒಂದು ಕ್ಯಾಪ್ಸಿಕಮ್ ಆದರೂ ಯೂಸ್ ಮಾಡಬೇಕು ಈ ಟೇಸ್ಟ್ ಬರಬೇಕು ಅಂತಾದರೆ. ನನ್ನ ಹತ್ರ 3 ಇತ್ತು, ಹಾಗಾಗಿ 3 ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರೋವಂತಹ ಪನ್ನೀರು ನೀರಲ್ಲಿ ಹಾಕಿದ್ನಲ್ವ, ಅದನ್ನು ಸ್ಟ್ರೈನ್ ಆಗಲಿ ನೀರೆಲ್ಲ ಅಂತ ಹೇಳಿಬಿಟ್ಟು ಸ್ಟ್ರೈನರಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ನಾನು ಮೊಜರೆಲ್ಲಾ ಚೀಸ್ನ ನಾನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗ್ರೇಟ್ ಮಾಡಿಕೊಂಡ್ರೆ ಬ್ರೆಡ್ ಮೇಲೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಬೋದು, ಹಾಗಾಗಿ ನಾನು ಗ್ರೇಟ್ ಮಾಡ್ಕೊಳ್ತಾ ಇರೋದು. ಮೊಜರೆಲ್ಲಾ ಚೀಸು ನೀವು ತೊಗೋಬೇಕಾದ್ರೆ ದಯವಿಟ್ಟು ಬ್ರ್ಯಾಂಡ್ ನೋಡಿಬಿಟ್ಟು ತೊಗೊಳ್ಳಿ, ಇಲ್ಲ ಅಂತಾದರೆ ಅದು ರಬ್ಬರ್ ಥರ ಇರುತ್ತೆ. ಹಾಗಾಗಿ ಒಳ್ಳೆ ಬ್ರ್ಯಾಂಡಿಂದೇ ಯೂಸ್ ಮಾಡಿ, ಮಕ್ಕಳು ತಿನ್ನೋದಲ್ವ. ಹಾಗಾಗಿ ನಾನು 3 ಕಲರ್ ಕ್ಯಾಪ್ಸಿಕಮ್ಮು ಹಾಗೆ ಗ್ರೇಟೆಡ್ ಪನ್ನೀರು, ಚಾಪ್ಡ್ ಪನ್ನೀರು ಮತ್ತು ಒರಿಗ್ಯಾನೋ, ಚಿಲ್ಲಿ ಫ್ಲೆಕ್ಸು, ಹಾಗೆ ಮಿಕ್ಸ್ ಹರ್ಬು, ಸ್ವಲ್ಪ ಸಾಲ್ಟು, ಪಿಜ್ಜಾ ಸಾಸು, ಹಾಗೆ ಚಿಲ್ಲಿ ಫ್ಲೆಕ್ಸು ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿಬಿಟ್ಟು ನಾನು ಖಾರವಾಗಿ ಇರಲಿ ಅಂತ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ. ಹಾಗೆ ಟೊಮೊಟೊ ಕೆಚಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮೇಯೋನಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಮೇಯೋನಿ ಖಾಲಿ ಆಗಿತ್ತು, ಹಾಗಾಗಿ ಮೇಯೋನಿ ಪ್ರಿಪೇರ್ ಮಾಡೋ ಅಷ್ಟೊತ್ತಲ್ಲಿ ನನಗೆ ತುಂಬ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಯೋನಿ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟೆ. ಮಕ್ಕಳು ಬಂದಾಗ ಬಿಸಿದು ಮಾಡಿಕೊಡೋಣ ಅಂತ ಹೇಳಿ ಅಷ್ಟರಲ್ಲಿ ಮ್ಯಾಂಗೋನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮುಂಚಿತವಾಗಿ ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ತುಂಬ ಕೆಲಸ ಈಸಿಯಾಗಿ ಆಗತ್ತೆ. ಅಷ್ಟರಲ್ಲಿ ನನ್ನ ಮಗ ಬಂದ. ಏನು ಮಾಡ್ತಿದ್ಯಾ ಅಂತ ಕೇಳ್ದ. ನಾನು ಏನೇ ಮಾಡ್ತಾಯಿದ್ರು ಮಕ್ಕಳು ಬಂದು ಕೇಳ್ತಾರೆ ಏನು ಇವತ್ತು ಸ್ಪೆಷಲ್ಲು ಅಂತ. ಅವರಿಗೋಸ್ಕರ ನನಗೆ ರುಚಿಯಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗತ್ತೆ. ಅಡುಗೆ ಮಾಡೋದು ಮುಖ್ಯ ಅಲ್ಲ, ಅದನ್ನು ಖುಷಿಯಿಂದ ಇಷ್ಟಪಟ್ಟು ತಿಂತಾರಲ್ವ, ಆವಾಗ ಆಗೋ ಖುಷಿನೇ ಬೇರೆ. ಮಗಳು ಮಗ ಇಬ್ಬರು ಬಂದರು, ಹಾಗಾಗಿ ಈಗ ಬಿಸಿದು ನಾನು ಬ್ರೆಡ್ ಪಿಜ್ಜಾ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದಕ್ಕೆ ನನಗೆ ಈಸಿ ಆಗುತ್ತೆ ನೋಡಿ. ಬ್ರೆಡ್ ಮೇಲೆ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡಿಬಿಟ್ಟು ಇದೇನು ಫಿಲ್ಲಿಂಗ್ಸ್ನ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಹಂಚ್ ಮೇಲೆ ಇಡ್ತೀನಿ. ಇದ್ರ ಮೇಲೆ ಮೊಜರೆಲ್ಲಾ ಚೀಸ್ನ ನಾನು ಸ್ಪ್ರೆಡ್ ಮಾಡ್ತೀನಿ. ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಮೇಲೆ ಒಂದು ಲಿಡ್ ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಬೇಕಾಗತ್ತೆ. ಹೈ ಫ್ಲೇಮ್ ಇತ್ತು ಅಂತಾದರೆ ಬ್ರೆಡ್ ಅಲ್ವಾ ಬೇಗ ಸೀದೋಗ್ಬಿಡತ್ತೆ. ಅದಕ್ಕೋಸ್ಕರ ಸಣ್ಣ ಒಲೆಯಲ್ಲಿ ಹಂಚಿಟ್ಬಿಟ್ಟು ಸಣ್ಣ ಫ್ಲೇಮಲ್ಲಿ ಕುಕ್ ಮಾಡಿದರೆ ಬ್ರೆಡ್ ಪಿಜ್ಜಾ ತುಂಬ ಟೇಸ್ಟಿಯಾಗತ್ತೆ. ಇದು ನಮ್ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಅದು ಕುಕ್ ಆಗೋ ಅಷ್ಟೊತ್ತಲ್ಲಿ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಆಲ್ರೆಡಿ ಇದು ಲಾಸ್ಟ್ ಸೀಸನಲ್ ಬ್ಯಾಚ್, ಇದು ಇನ್ನೇನು ನೆಕ್ಸ್ಟ್ ಸಿಗಲ್ಲ ಅಂತ ಕಾಣುತ್ತೆ. ಅಷ್ಟರಲ್ಲಿ ಎಷ್ಟು ಸಾಧ್ಯನೋ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೇಕು, ಹಾಗಾಗಿ ಯೂಸ್ ಮಾಡ್ತಾ ಇದ್ವಿ. ತುಂಬ ಸಿಹಿ ಇದೆ ಮ್ಯಾಂಗೋ, ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಹಾಗೆ ಚಿಲ್ಡ್ ಮಿಲ್ಕ್ ಹಾಕಿಬಿಟ್ಟು ಬ್ಲೆಂಡ್ ಮಾಡಿಬಿಟ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಇದ್ರ ಮೇಲೆ ಬೇಕಾದರೆ ಡ್ರೈ ಫ್ರೂಟ್ಸ್ಗಳನ್ನು ಸ್ಪ್ರೆಡ್ ಮಾಡ್ಕೋಬೋದು. ಮಕ್ಕಳು ಮಧ್ಯ ನಟ್ಸ್ಗಳು ಫ್ರೂಟ್ಸ್ಗಳು ಸಿಕ್ಕರೆ ಕುಡಿಯೋದಿಲ್ಲ, ಹಾಗಾಗಿ ಹಾಗೆ ಪ್ಲೈನ್ ಕೊಡ್ತಾಯಿದ್ದೀನಿ. ನೋಡಿ, ಮ್ಯಾಂಗೋ ಮಿಲ್ಕ್ ಶೇಕ್ ವಿತ್ ಬ್ರೆಡ್ ಪಿಜ್ಜಾ ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಎಂಜಾಯ್ ಮಾಡಿ. ಹಾಗೆ ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಗಳು ಹಾಕಿ. ಆಲ್ರೆಡಿ ಲಾಸ್ಟ್ ವಿಡಿಯೋಗಳಿಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಿದೆ, ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೆಲ್ಲ ನನ್ನ ವೀಡಿಯೋಗಳನ್ನು ಕೊನೆವರೆಗೂ ನೋಡ್ತೀರಾ ಎಲ್ಲರಿಗೂ ಧನ್ಯವಾದ. ಚೀಸ್ ನೋಡಿ ಹೇಗೆ ಮೆಲ್ಟ್ ಆಗಿದೆ. ಇದನ್ನು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡಿಲ್ಲ ದಯವಿಟ್ಟು, ನಾನು ಹೇಳ್ತಿದ್ದೀನಲ್ಲ, ಏನು ನೀವು ಡೊಮಿನೋಸ್ ಪಿಜ್ಜಾ ತಿಂತೀರಾ ಹೊರಗಡೆ ಅದನ್ನು ಬೀಟ್ ಮಾಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡೋದು ಫ್ರೆಶ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೊರಗಡೆ ಯಾವಾಗ ಮಾಡ್ತಾರೆ ಏನು ಮಾಡ್ತಾರೆ ಯಾರಿಗೆ ಗೊತ್ತು. ಹಾಗೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋದಲ್ಲಿ ಯಾವುದೇ ಒಂದು ಪಾರ್ಟ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಆದರೆ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್